जय सेवालाल, जय श्री राम, जय श्री राम। ಈ ದೇಶ ಕಂಡಂತ ವಾಣಿಜ್ಯ ನಗರಿ ಮುಂಬೈಯಲ್ಲಿ ನನ್ನ ಅತ್ಯಂತ ಪ್ರೀತಿಯ ಸಮಾಜ ಬಂಜಾರ ಸಮಾಜದಿಂದ ಹಮ್ಮಿಕೊಂಡಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಸಮಸ್ತ ಎಲ್ಲ ಬಂಜಾರ ಸಮಾಜದ ಎಲ್ಲ ಧರ್ಮಗುರುಗಳ ಪಾದಗಳಿಗೆ ನಮಸ್ಕರಿಸಿ, ಈ ವೇದಿಕೆ ಮೇಲೆ ಆಸೀನರಾದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಕಲಬುರಗಿಯ ಲೋಕಸಭಾ ಸದಸ್ಯರು, ನನ್ನ ಮಾರ್ಗದರ್ಶಕರು ಆದಂತ ಸನ್ಮಾನ್ಯ ಶ್ರೀ ಉಮೇಶ್ ಜಾಧವ್ ರವರೇ, ಹಾಗೂ ಬಂಜಾರ ಸಮಾಜದ ಅಧ್ಯಕ್ಷರಾದಂತ ಶಂಕರ್ ಪವಾರ್ ಅವರೇ, ಸಮಸ್ತ ಎಲ್ಲ ಬಂಜಾರ ಸಮಾಜದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪ್ರಯತ್ನಿಸಿದಂತ ಎಲ್ಲ ಬಂಜಾರ ಸಮಾಜದ ಮುಖಂಡರುಗಳೇ, ಈ ಕಾರ್ಯಕ್ರಮಕ್ಕೆ ಯಶಸ್ವಿ ತಂದು ಕೊಟ್ಟಂತ ಇಲ್ಲಿ ನೆರೆದಂತ ಎಲ್ಲ ಬಂಜಾರ ಸಮಾಜದ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮಸ್ಕಾರಗಳು। ಸಮಯ ಸಾಕಷ್ಟಾಗಿದೆ, ನಾನು ಬಹುತೇಕ ನಿಮ್ಮೆಲ್ಲರ ಆಶೀರ್ವಾದದಿಂದ ಡಾಕ್ಟರ್ ಉಮೇಶ್ ಜಾಧವ್ ಅವರ ಪ್ರಯತ್ನದಿಂದ ಬಸವ ಕಲ್ಯಾಣದ 2ನೇ ಬಾರಿಗೆ ಶಾಸಕನಾಗಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನ ನೋಡಲು ಮುಂಬೈ ನಗರಕ್ಕೆ ಬಂದಿದ್ದೇನೆ। ಸ್ನೇಹಿತರೆ, ಇವತ್ತು ನನಗೆ ನಿಜವಾಗ್ಲೂ ಕೂಡ ಈ ಸಮಾಜದ ಒಬ್ಬ ಅಂಧ ಬಾಲಕ हारतಕ್ಕಂಥದ್ದು ನೋಡಿ जो गा रहा था मेरे को बहुत खुशी हो गया। इसलिए ये बंजारा समाज इस देश में बहुत शक्तिशाली समाज है और वीर समाज है। और अभी अभी जो ख्यात चलचित्र नट ने बोला, राजा साहब ने, बंजारा समाज जो अंदर जो है बाहर भी वही है। इसलिए ದಯಮಾಡಿ ನಾನು ವಿನಂತಿಯನ್ನು ಮಾಡ್ತೇನೆ, ಈ ಸಮಾಜ ನಿಜವಾಗ್ಲೂ ಕೂಡ ರಾಜಸ್ಥಾನದಲ್ಲಿ ಅತ್ಯಂತ ವೀರರು ಶೂರರು ಇರತಕ್ಕಂತವರು ನೀವು, ವಿಶೇಷವಾಗಿ ಇವತ್ತು ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಇರತಕ್ಕಂತವರು ನೀವು। ನಾನು ಒಬ್ಬ ರಾಜಕಾರಣಿಯಾಗಿರುವ ಪ್ರಯುಕ್ತ ಒಂದೇ ಒಂದು ಮಾತನ್ನ ಹೇಳ್ತೇನೆ, ಇವತ್ತು 2 ಬಾರಿ ನನಗೆ ಆಶೀರ್ವಾದ ಮಾಡಿ, ದೊಡ್ಡ ಪ್ರಮಾಣದಲ್ಲಿ ಆಶೀರ್ವಾದ ಮಾಡಿ ಬಸವ ಕಲ್ಯಾಣದ ಶಾಸಕನನ್ನಾಗಿ ಮಾಡಿದ್ದೀರಿ। ಅದೇ ರೀತಿ ನಾನೊಬ್ಬ ರಾಜಕಾರಣಿಯಾಗಿದ್ದು ರಾಜಕಾರಣದ ಕಾರ್ಯಕ್ರಮ ಅಲ್ಲ, ಆದರೂ ಕೂಡ ಡಾಕ್ಟರ್ ಉಮೇಶ್ ಜಾಧವ್ ರವರು ಕಳೆದ ಸಲ ಯಾರು ಈ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತವರನ್ನ ಸೋಲಿಸಿ ಇವತ್ತು ಈ ದೇಶದಲ್ಲಿ ಒಂದು ಯಶಸ್ವಿ ದಾಖಲೆಯನ್ನ ನಿರ್ಮಾಣ ಮಾಡಿದ್ದಾರೆ। ಬಂಧುಗಳೇ, ಇವತ್ತು ನರೇಂದ್ರ ಮೋದಿ ಅವರು ಮತ್ತೆ 2ನೇ ಬಾರಿಗೆ ಡಾಕ್ಟರ್ ಉಮೇಶ್ ಜಾಧವ್ ಅವರನ್ನ ಕಲಬುರಗಿಯ ಅಧಿಕೃತ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದಾರೆ। ಇವತ್ತು ಸಾಕಷ್ಟು ಜನ ಸಮಾಜದ ಹಿರಿಯರು, ಸಮಾಜದ ಕಳಕಳಿ ಇರ್ತಕ್ಕಂಥವರು, ಸಮಾಜದ ಧರ್ಮಗುರುಗಳಲ್ಲಿದ್ದೀರಿ। ನಾನೊಬ್ಬ ಸಣ್ಣ ವ್ಯಕ್ತಿಯಾಗಿ ನಿಮ್ಮೆಲ್ಲರಿಗೂ ಕೈ ಜೋಡಿಸಿ ನಾನು ವಿನಂತಿಯನ್ನು ಮಾಡ್ತೇನೆ, ಬರ್ತಕ್ಕಂಥ ಕೆಲವೇ ದಿನಗಳಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ತಾವೆಲ್ಲರೂ, ನೀವೆಷ್ಟು ಜನ ಇದ್ದೀರಿ, ನಿಮ್ಮ ಬೀಗರು, ನೆಂಟರು, ನಿಮ್ಮ ಮಳಗ ಬಳಗ ಎಲ್ಲರೂ ಈ ದೇಶದ ಯಾವುದೇ ಮೂಲೆಯೊಳಗಿದ್ರು ಅವತ್ತು ಕಲಬುರಗಿಗೆ ಬಂದು ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಈ ಸಲ ಅತ್ಯಂತ ಎತ್ತರದ ಮತದಿಂದ ಆರಿಸ್ತಂದು ನೆಕ್ಸ್ಟ್ 2ನೇ ಸಲ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ನಲ್ಲಿ ನಾವು ಮಂತ್ರಿಯಾಗಿ ನೋಡಬೇಕು ಉಮೇಶ್ ಜಾಧವ್ ಅವರು ಅಂತ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ಡಾಕ್ಟರ್ ಉಮೇಶ್ ಜಾಧವ್ ಅವರ ಮೇಲೆ ಇರಲಿ। ನಾನು ಶರಣು ಸಲಗರ್ ನಿಮ್ಮ ಸೇವಕನಾಗಿ ಬಂಜಾರ ಸಮಾಜದ ಎಲ್ಲ, ಅಲ್ಲಿ ನಿಮ್ಮ ಅಕ್ಕ ತಂಗಿಯರು ಇರಬಹುದು, ನಿಮ್ಮ ವಯಸ್ಸಾದ ತಾಯಿ ತಂದೆಯವರು ಇರಬಹುದು, ನಾನು ಅವ್ರ ರಕ್ಷಕರಾಗಿ ಕೆಲಸ ಮಾಡ್ತೀನಿ। ನೀವೇನೇ ತೊಂದರೆ ಇದ್ರು ಕೂಡ ನಿಮ್ಮ ಸಹೋದರ ಶರಣು ಸಲಗರ್ಗೆ ಫೋನ್ ಮಾಡ್ರಿ, ನಿಮ್ಮ ತಾಂಡಾದಲ್ಲಿ ನಿಮ್ಮ ಗಲ್ಲಿಗೆ ಹೋಗಿ ಕೂಡಲೇ ಬಗೆಹರಿಸ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ। ಹಾಗಾಗಿ ಸ್ನೇಹಿತರೆ, ಡಾಕ್ಟರ್ ಉಮೇಶ್ ಜಾಧವ್ ಅವ್ರ ಮೇಲೆ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ ಅಂತ ಹೇಳಿ ನಿಮ್ಮೆಲ್ಲರ ಪಾದಕ್ಕೊಂದಿಸಿ ನಾನು 2 ಮಾತು ಮುಗಿಸ್ತೇನೆ। जय सेवालाल, जय श्री राम। थैंक यू, बहुत बहुत धन्यवाद सभी मेहमानों का।